ಬಸ್ಸಲ್ರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಎಸ್ ನಮ್ಮ ಆಲ್ IPL ಫ್ರಾಂಚೈಸಿಗಳು ಅಂತೂ ಎಲ್ಲಾ ಪ್ಲೇಯರ್ಸ್ ಗಳನ್ನ ರಿಲೀಸ್ ಮಾಡಿರೋದು. ಅಂದ್ರೆ ಯಾವ್ಯಾವ ಟೀಮ್ಸ್ ಗಳು ಯಾವ್ಯಾವ ಪ್ಲೇಯರ್ಸ್ ಗಳನ್ನ ರಿಲೀಸ್ ಮಾಡಿರೋ, ಅದೇ ರೀತಿಯಾಗಿ ಎಷ್ಟು ಪರ್ಸ್ ವ್ಯಾಲ್ಯೂ ಮೂಲಕ ಆಪ್ಷನ್ ಗೆ ಹೋಗುತ್ತೆ, ಆಪ್ಷನ್ ಡೇಟ್ ಕೂಡ ಕನ್ಫರ್ಮ್ ಆಗಿರೋದು. ಅದೇ ರೀತಿಯಾಗಿ ಹೈಯೆಸ್ಟ್ ಪರ್ಸ್ ನ ಇಟ್ಕೊಂಡು ಎರಡು ಟೀಮ್ ಅಂತೂ ಒನ್ ಆಫ್ ದ ಬೆಸ್ಟ್ ಪರ್ಸ್ ವ್ಯಾಲ್ಯೂ 50 crore ಪ್ಲಸ್, ಅಂದ್ರೆ ಬಿಗ್ ಆಪ್ಷನ್ ಅಲ್ಲಿ ಏನ್ ಇಟ್ಕೊಂಡು ಹೋಗುತ್ತಲ್ಲ ಆ ರೀತಿ ಪರ್ಸ್ ವ್ಯಾಲ್ಯೂ ಇಟ್ಕೊಂಡು ಹೋಗ್ತಾ ಇರೋದು ಅಂತಾನೆ ಹೇಳ್ಬೋದಾಗಿದೆ. ಅದು ಯಾವ್ಯಾವ ಟೀಮ್ಸ್ ಗಳು, ಅದೇ ರೀತಿಯಾಗಿ 10 ಟೀಮ್ಸ್ ಗಳ ರಿಲೀಸ್ ಪ್ಲೇಯರ್ಸ್ ಗಳ ಲಿಸ್ಟ್ ಯಾವ ರೀತಿ ಇದೆ, ಯಾವ್ಯಾವ ಪ್ಲೇಯರ್ಸ್ ಗಳು ಮೆಗಾ ಪ್ಲೇಯರ್ಸ್ ಗಳು ರಿಲೀಸ್ ಆಗಿರೋದು ಅನ್ನೋದನ್ನ ತಿಳಿಸ್ಕೊಡ್ಲಿಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು. ಅಂದ್ರೆ IPL ಫ್ರಾಂಚೈಸಿ ಯಾವ್ಯಾವ ಬೇಡದೇ ಇರುವಂತ ಪ್ಲೇಯರ್ಸ್ ಎಲ್ಲರನ್ನೂ ಕೂಡ ಬಿಟ್ಟಾಕಿರೋದು, ಟ್ರೇಡ್ ಆಗಿರೋದು, ಸಾಕಷ್ಟು ಜನ ಟ್ರೇಡ್ ಆಗಿರೋದು, ಅದು ಯಾರ್ಯಾರು ಅನ್ನೋದನ್ನ ಎಲ್ಲವನ್ನ ತಿಳಿಸ್ಕೊಡ್ತೇನೆ ಈ ಒಂದು ವಿಡಿಯೋದಲ್ಲಿ. ಅದಕ್ಕೂ ಮೊದಲಿಗೆ ಚಾನಲ್ ಒಂದು ವಿಸಿಟ್ ಮಾಡ್ತಾ ಹೊಸಬ್ರಾಗಿದೆ ಚಾನಲ್ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಮಾಡ್ಕೊಂಡು ಬೆಲ್ ಪ್ರೆಸ್ ಮಾಡ್ಕೊಂಡು ಅಂತ ಹೇಳ್ತಾ, ನಾವು ಮಾಡೋಂತ ವಿಡಿಯೋ ನಿಮ್ಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ. ಎಸ್ಟೇಟಿವ್ ಹೋಗೋದಾದ್ರೆ ಮೊದಲೇದಾಗಿ ಆಲ್ 10 ಟೀಮ್ಸ್ ಗಳ ಫ್ರಾಂಚೈಸಿ ಯಾವ್ಯಾವ ಪ್ಲೇಯರ್ಸ್ ಅನ್ನ ರಿಲೀಸ್ ಮಾಡಿದೆ ಅಂತ ನೋಡೋದಾದ್ರೆ ಎಸ್ ಮೊದಲೇದಾಗಿ ಬರ್ತಾರೆ ಇಲ್ಲಿ ಪಂಜಾಬ್ ಕಿಂಗ್ಸ್. ಎಸ್ ಹೋದ ಮ್ಯಾಚ್ ಅಲ್ಲಿ ಹೋದ ಸೀಸನ್ ಫೈನಲಿಸ್ಟ್ ಆಗಿರುವಂತ ಪಂಜಾಬ್ ಕಿಂಗ್ಸ್ ಫಸ್ಟ್ ಆಗಿ ರಿಲೀಸ್ ಆಗಿರೋದು ಗ್ಲೇನ್ ಮ್ಯಾಕ್ಸ್ವೆಲ್ ಅವರು, ಆಮೇಲೆ ಅರೋನ್ ರೆದೆ, ಅದೇ ರೀತಿಯಾಗಿ ಜಾಶ್ ಇಂಗ್ಲಿಷ್ ಅವರು. ನನ್ನ ಪ್ರಕಾರ ಇದು ಟಫ್ ಕಾಲ್. ಜಾಶ್ ಇಂಗ್ಲಿಷ್ ಅವರು ಒಳ್ಳೆ ಫಾರ್ಮ್ ಅಲ್ಲಿ ಹೋದ ಸೀಸನ್ ಆಟ ಆಡಿರುವಂತ ಎಲ್ಲ ಮ್ಯಾಚಸ್ ಗಳನ್ನ ಕನ್ವಿನ್ಸಿಂಗ್ ಆಗಿ ಆಟ ಆಡಿರೋದು. ನೆಕ್ಸ್ಟ್ ಅಲ್ಲಿ ಕುಲ್ದೀಪ್ ಸೇನ್, ಪ್ರವೀಣ್ ದುಬೆ, ಇಷ್ಟು ಜನ ಇಲ್ಲಿ ಪಂಜಾಬ್ ಕಿಂಗ್ಸ್ ಅಲ್ಲಿ ರಿಲೀಸ್ ಆಗಿರೋದು. ರಿಮೇನ್ ಪರ್ಸ್ ವ್ಯಾಲ್ಯೂ 11.5 ಕೋಟಿ ಮೂಲಕ ಇವರು ಹೋಗ್ತಾರೆ. ಸೆಕೆಂಡ್ ಅಲ್ಲಿ ಬರ್ತಾರೆ KKR, ಕೋಲ್ಕತಾ ನೈಟ್ ರೈಡರ್ಸ್ ಅಲ್ಲಿ ಬಿಗ್ ನೇಮ್, ಸಾಕಷ್ಟು ವರ್ಷಗಳಿಂದ ರಿಟರ್ನ್ ಆಗ್ತಿರುವಂತ ಡ್ರೇ ರಸಲ್ ಅಂದ್ರೆ ಆಂಡ್ರೆ ರಸಲ್ ಅವರು ಇವಾಗ ರಿಲೀಸ್ ಆಗಿರೋದು ಅಂತಾನೆ ಹೇಳ್ಬೋದಾಗಿದೆ. ಫಸ್ಟ್ ಆಪ್ಷನ್ ಅಕೌಂಟ್ KKR ಇಂದ. ಸೆಕೆಂಡ್ ಅಲ್ಲಿ ಕ್ವಿಂಟನ್ ಡಿಕಾಕ್ ಅವರು, ವೆಂಕಟೇಶ್ ಅಯ್ಯರ್ ಆಸ್ ಎಕ್ಸ್ಪೆಕ್ಟೆಡ್, ಮೊಯಿನ್ ಅಲಿ, ಎಂಟ್ರೆ ನೊಟ್ರೆಜ್, ಅದೇ ರೀತಿಯಾಗಿ ರೆಹಮಾನುಲ್ಲಾ ಗುರ್ಬಜ್, ಸ್ಪೆನ್ಸರ್ ಜಾನ್ಸನ್, ಚೇತನ್ ಸಕಾರಿಯಾ, ಲೋಯಿನ್ ಸಿಸೋಡಿಯಾ, ಇಷ್ಟು ಜನ KKR ನಲ್ಲಿ ರಿಲೀಸ್ ಆಗಿರೋದು. ಹೈಯೆಸ್ಟ್ ಪರ್ಸ್ ವ್ಯಾಲ್ಯೂ KKR 64.30 lakhs, ಅಂದ್ರೆ 64 ಕೋಟಿ 30 ಲಕ್ಷ ಇಟ್ಕೊಂಡು KKR ಇಲ್ಲಿ ಆಪ್ಷನ್ ಗೆ ಹೋಗುತ್ತೆ ಅಂತ ಹೇಳ್ಬೋದಾಗಿದೆ. ಮೂರನೇ ಟೀಮ್ ಆಗಿರುವಂತ ಲಕ್ನೋ ಸೂಪರ್ ಜೈಂಟ್ಸ್ ಕಡೆ ಹೋಗೋದಾದ್ರೆ ಬಿಗ್ ಫಿನಿಶರ್ ಆಗಿರುವಂತ ಡೇವಿಡ್ ಮಿಲ್ಲರ್ ಇಲ್ಲಿ ರಿಲೀಸ್ ಆಗಿರೋದು. ಸೆಕೆಂಡ್ ಅಲ್ಲಿ ಆಕಾಶ್ ದೀಪ್, ರವಿ ಬಿಷ್ಣೋಯ್ ಸ್ಪಿನ್ನರ್, ಜೋಸೆಫ್ ಅವರು, ಆರ್ಯನ್ ಜುಯರ್, ಅದೇ ರೀತಿಯಾಗಿ ಹಂಗರಾಜನ್, ಅದೇ ರೀತಿಯಾಗಿ ಯುವರಾಜ್ ಅವರು, ಇಷ್ಟು ಜನ ಇಲ್ಲಿ ರಿಲೀಸ್ ಆಗಿರೋದು ಅಂತಾನೆ ಹೇಳ್ಬೋದಾಗಿದೆ KKR ಅಲ್ಲಿ. ಆಯ್ತು, ಅದೇ ರೀತಿಯಾಗಿ ಲಕ್ನೋದಲ್ಲಿ ಮೂರ್ ಟೀಮ್ ನಲ್ಲಂತೂ ಲಕ್ನೋ 22.95 ಕೋಟಿ ಇಟ್ಕೊಂಡು ಇಲ್ಲಿ ಆಪ್ಷನ್ ಗೆ ಹೋಗುತ್ತೆ. ನಾಲ್ಕನೇ ಟೀಮ್ ಆಗಿರುವಂತ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ಇದರದಂತೂ ನಾನು ಇನ್ನು ಸಪರೇಟ್ ವಿಡಿಯೋ ಮಾಡಿ ಹೇಳಿದ್ದೇನೆ. ಲಿವಿಂಗ್ ಸ್ಟೋನ್, ಲುಂಗಿ ಅಂಗಿಡಿ, ಮನೋಜ್ ಬಾಂಡ್ಗೆ, ಮಯಾಂಕ್ ಅಗರ್ವಾಲ್, ಮೋಹಿತ್ ರಾತೆ ಅಂಡ್ ಸ್ವಸ್ತಿಕ್ ಚಿಕರ್ ಅವರು ರಿಲೀಸ್ ಆಗಿರೋದು. 16.4 ಕೋಟಿ ಇಟ್ಕೊಂಡು ನಮ್ಮ RCB ಆಪ್ಷನ್ ಹೋಗುತ್ತೆ. ಐದನೇ ಟೀಮ್ ಆಗಿರುವಂತ ಡೆಲ್ಲಿ ಕ್ಯಾಪಿಟಲ್ಸ್ ಕಡೆ ಬರೋದಾದ್ರೆ ಎಸ್ ಫೆಫ್ ಡುಪ್ಲೆಸಿ ಅವರು ಇಲ್ಲಿ ರಿಲೀಸ್ ಆಗಿರೋದು ಅಂತಾನೆ ಹೇಳ್ಬೋದಾಗಿದೆ. ಫೆಫ್ ಡುಪ್ಲೆಸಿ ಅವ್ರ ಜೊತೆಗೆ ಜೇಕ್ ಫೆರ್ಸ್ ಮೆಗ್ಯೂರ್ ಅವರು, ಅದೇ ರೀತಿಯಾಗಿ ಮೋಹಿತ್ ಶರ್ಮಾ, ದರ್ಶನ್ ನಲ್ಕಂಡೆ, ಅದೇ ರೀತಿಯಾಗಿ ಕುಮಾರ್ ಅವರು, ಇಲ್ಲಿ ಅಟಲ್ ಅವರು ರಿಲೀಸ್ ಆಗಿರೋದು ಅಂತಾನೆ ಹೇಳ್ಬೋದಾಗಿದೆ. ಡೆಲ್ಲಿ ಕ್ಯಾಪಿಟಲ್ಸ್ ಅವರು 21.80 ಲಕ್ಷ, 21.8 ಕೋಟಿ ಇಟ್ಕೊಂಡು ಇಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಆಪ್ಷನ್ ಹೋಗುತ್ತೆ ಅಂತಾನೆ ಹೇಳ್ಬೋದಾಗಿದೆ. ನೆಕ್ಸ್ಟ್ ಟೀಮ್ ಆಗಿರುವಂತ CSK ಬರೋದಾದ್ರೆ CSK ಅಲ್ಲಿ ಫಾಸ್ಟ್ ಬೌಲರ್ ಆಗಿರುವಂತ ಮತೀಶ ಪತಿರಾಣ ಅವರು ರಿಲೀಸ್ ಆಗಿರೋದು ಅಂತಾನೆ ಹೇಳ್ಬೋದಾಗಿದೆ. ಫಸ್ಟ್ ಅಲ್ಲಿ ಅದೇ ರೀತಿಯಾಗಿ ಸೆಕೆಂಡ್ ಅಲ್ಲಿ ಡೆವನ್ ಕಾನ್ವೆ ಅವರು, ಥರ್ಡ್ ಅಲ್ಲಿ ಮೇನ್ ಅಕೌಂಟ್ ಸ್ಪಿನ್ನರ್ ಆಗಿ ಇರುವಂತ ರಚಿನ್ ರವೀಂದ್ರ ಅವರು, ದೀಪಕ್ ಹೂಡ್ ಅವರು ಅಂಡ್ ವಿಜಯ್ ಶಂಕರ್ ಅಂಡ್ ಸಿದ್ಧಾರ್ಥ್ ಅವರು, ಕಮಲೇಶ್ ನಾಗರಕೋಟೆ, ರಾಹುಲ್ ತ್ರಿಪಾಠಿ, ಶೇಖ್ ರಶೀದ್ ಅವರು ಅಂಡ್ ವ್ಯಾನಿಶ್ ಬಿಡಿ ಅವರು ಆಗಿರೋದು ಅಂತಾನೆ ಹೇಳ್ಬೋದಾಗಿದೆ. ಇಷ್ಟು ಜನ ಇಲ್ಲಿ CSK ಪರವಾಗಿ ಆಡಿರೋದು. 43.4 ಕೋಟಿ ಪರ್ಸ್ ವ್ಯಾಲ್ಯೂ ಇಟ್ಕೊಂಡು CSK ಹೋಗುತ್ತೆ. ಅಂದ್ರೆ ಸೆಕೆಂಡ್ ಹೈಯೆಸ್ಟ್ ಬಿಡ್ ನ ಇಟ್ಕೊಂಡು ಹೋಗ್ತಾ ಇರುವ ಈ ಟೀಮ್ ಅಂತಾನೆ ಹೇಳ್ಬೋದಾಗಿದೆ CSK. ಅದೇ ರೀತಿ ನೆಕ್ಸ್ಟ್ ಟೀಮ್ ಆಗಿರುವಂತ SRH ಕಡೆ ಬರೋದಾದ್ರೆ SRH ಅಲ್ಲಿ ಫಸ್ಟ್ ಹಾಕೊಂಡಿರ್ತಾರೆ ಆಡಮ್ ಸ್ಯಾಂಪ್ ಅವರು, ಸೆಕೆಂಡ್ ಅಲ್ಲಿ ರಾಹುಲ್ ಚಹರ್ ಅವರು, ನೆಕ್ಸ್ಟ್ ಅಲ್ಲಿ ಮಲ್ಡರ್ ಅವರು, ಅಭಿನವ್ ಮನೋಹರ್, ಸಚಿನ್ ಬೇಬಿ, ಅದೇ ರೀತಿಯಾಗಿ ಸಿಮರ್ಜಿತ್ ಸಿಂಗ್ ಅಂಡ್ ಅಥೇರ್ವಾ, ಇಷ್ಟು ಜನ ರಿಲೀಸ್ ಆಗಿರೋದು ಅಂತಾನೆ ಹೇಳ್ಬೋದಾಗಿದೆ. SRH ಅಲ್ಲಿ 25.5 ಕೋಟಿ ಇಟ್ಕೊಂಡು ಇಲ್ಲಿ SRH ಹೋಗುತ್ತೆ ಅಂತಾನೆ ಹೇಳ್ಬೋದಾಗಿದೆ ಆಪ್ಷನ್ ಗೆ. ನೆಕ್ಸ್ಟ್ ಮುಂಬೈ ಟೀಮ್ ಕಡೆ ಬರೋದಾದ್ರೆ ಮುಂಬೈಯಲ್ಲಿ ಫಸ್ಟ್ ಆಗಿ ಬರ್ತಾರೆ ಜಕೋಬ್ ಅವರು, ಅದೇ ರೀತಿಯಾಗಿ ಸತ್ಯಪ್ಪ ರಾಜು ಅವರು ಅಂಡ್ ರೆಸ್ ಟೋಪ್ಲಿ ಅವರು, ಸಿರ್ಜಿತ್ ಅವರು, ಕರಣ್ ಶರ್ಮಾ ಅವರು, ಮುಜಿಬುರ್ ರೆಹಮಾನ್ ಅವರು, ಅದೇ ರೀತಿ ವಿಲಿಯಮ್ಸ್ ಅವರು, ವಿಘ್ನೇಶ್ ಪುತ್ತೂರ್ ಅವರು ಕೂಡ ರಿಲೀಸ್ ಆಗಿರೋದು. ಇಲ್ಲಿ ಜಸ್ಟ್ 2.75 crore ಇಟ್ಕೊಂಡು ಮುಂಬೈ ಇಂಡಿಯನ್ಸ್ ಆಪ್ಷನ್ ಗೆ ಹೋಗುತ್ತೆ ಅಂತಾನೆ ಹೇಳ್ಬೋದು. ಆಲ್ ಪ್ಲೇಸಸ್ ಗಳು ರಿಮೇನ್ ಹಾಕೊಂಡು, ಯಾಕಪ್ಪ ಅಂತ ಹೇಳಿದ್ರೆ ಟ್ರೇಡ್ ನ ಒಂದೆರಡು ಶಾರ್ದೋಲ್ ಠಾಕೂರ್ ಟ್ರೇಡ್ ಮಾಡಿರೋದು, ಅದೇ ರೀತಿಯಾಗಿ ರುದರ್ ಫೋರ್ಡ್ ನ ಮಾಡಿರೋದು, ಎಲ್ಲ ಮೆಗಾ ಪ್ಲೇಯರ್ಸ್ ಗಳನ್ನ ಮಾಡಿರೋದ್ರಿಂದ ಒಂದೆರಡು ಸ್ಲಾಟ್ ಅಷ್ಟೇ ಬಿಟ್ರೆ ಮಿಡ್ಲ್ ಆರ್ಡರ್ ಅಲ್ಲಿ ಸ್ವಲ್ಪ ಫಿನಿಶಿಂಗ್ ಟಚ್ ನ ಕೊಡ್ಲಿಕ್ಕೆ ಒಬ್ಬ ಪ್ಲೇಯರ್ ಬೇಕಾಗಿರೋದು ಅಷ್ಟೇ ಬಿಟ್ಟೆ. ನೆಕ್ಸ್ಟ್ ಟೀಮ್ ಆಗಿರುವಂತ ಗುಜರಾತ್ ಕಡೆ ಹೋಗೋದಾದ್ರೆ ದಸುನ್ ಶನಕ್ ಅವರು ರಿಲೀಸ್ ಆಗಿರೋದು, ಅದೇ ರೀತಿ ಕೊಟ್ರೇಜ್ ಅವರು, ಕರೀನ್ ಜನತ್ ಅವರಾಗಿರೋದು, ಅದೇ ರೀತಿಯಾಗಿ ಕುಲ್ವಂತ್ ಅವರಾಗಿರೋದು, ಮಹಿಪಾಲ್ ಉಮ್ರ್ ಆಗಿರೋದು ಅಂತಾನೆ ಹೇಳ್ಬೋದಾಗಿದೆ. ಇವರೆಲ್ಲ ಟೀಮ್ಸ್ ಗಳು ಹೋದ ಸೀಸನ್ ನಲ್ಲಿ ಒನ್ ಆಫ್ ದ ಬೆಸ್ಟ್ ಕನ್ವಿನ್ಸಿಂಗ್ ಆಡಿರುವಂತ ಟೀಮ್ಸ್ ಗಳು ಒಂದೆರಡು ಸ್ಲಾಟ್ ಗಳಿಗಷ್ಟೇ ಫುಲ್ಫಿಲ್ ಮಾಡ್ಬೇಕಾಗಿರೋದು. 12.9 ಕೋಟಿ ಇಟ್ಕೊಂಡು ಇಲ್ಲಿ ಗುಜರಾತ್ ಟೈಟನ್ಸ್ ಹೋಗ್ತಾರೆ ಅಂತಾನೆ ಹೇಳ್ಬೋದಾಗಿದೆ ಆಪ್ಷನ್ ಗೆ.
ನೆಕ್ಸ್ಟ್ ರಾಜಸ್ಥಾನ್ ರಾಯಲ್ಸ್ ಕಡೆ ಬರೋದಾದ್ರೆ ಮೇನ್ ಸ್ಪಿನ್ನರ್ ಆಗಿರುವಂತ ಮತೀಶ್ ತೀಕ್ಷ್ಣ ಅವರಾಗಿರೋದು, ವನಿಂದು ಹೊಸರಂಗ್ ಅವರಾಗಿರೋದು, ಫರೂಕಿ ಅವರಾಗಿರೋದು, ಕುನಾಲ್ ರಾತ್ ಅವರಾಗಿರೋದು, ಅಶೋಕ್ ಶರ್ಮಾ ಅವರಾಗಿರೋದು, ಕುಮಾರ್ ಕಾರ್ತಿಕೇಯ ಆಗಿರೋದು, ಆಕಾಶ್ ಮಧ್ವಾಲ್, ಆಲ್ ಆಫ್ ದ ಬೌಲರ್ಸ್ ಗಳನ್ನ ಹೆಚ್ಚಿನದಾಗಿ ಬಿಟ್ಟಿರೋದು ರಾಜಸ್ಥಾನ್ ರಾಯಲ್ಸ್ ಅಂತಾನೆ ಹೇಳ್ಬೋದಾಗಿದೆ. ಬೌಲರ್ಸ್ ಗಳ ಸ್ಟ್ರೆಂತ್ ಇವ್ರಿಗೆ ಬೇಕೇ ಬೇಕಾಗಿದೆ ಅಂತಾನೆ ಹೇಳ್ಬೋದಾಗಿದೆ. ರಾಜಸ್ಥಾನ್ ರಾಯಲ್ಸ್ ಗೆ 16.05 ಕ್ರೋರ್ಗೆ ಇಲ್ಲಿ ಆಕ್ಷನ್ಗೆ ಹೋಗುತ್ತೆ ರಾಜಸ್ಥಾನ್ ರಾಯಲ್ಸ್ ಅಂತಾನೆ ಹೇಳ್ಬೋದಾಗಿದೆ. ಒಟ್ನಲ್ಲಿ ಇವಾಗ ಆಲ್ 10 ಟೀಮ್ಸ್ ಗಳ ಹೈಯೆಸ್ಟ್ ಅಂದ್ರೆ ಯಾವ ರೀತಿ ಪರ್ಸ್ ವ್ಯಾಲ್ಯೂ ಇಟ್ಕೊಂಡು ಹೋಗುತ್ತೆ ಅಂತ ಫಸ್ಟ್ ಹೇಳೋದಾದ್ರೆ, ಹೈಯೆಸ್ಟ್ ಬಿಡ್ ನ ಇಟ್ಕೊಂಡು ಹೋಗ್ತಾರೆ ಆಪ್ಷನ್. ಇವ್ರನ್ನಂತೂ ಮೀರ್ಸ್ಲಿಕ್ಕೆ ಆಗಲ್ಲ. ಒಂದು KKR ಅಂಡ್ ಟಾಪ್ 2 ಟೀಮ್ಸ್ ಗಳಾಗಿರೋದು KKR ಅಂಡ್ CSK ಒನ್ ಆಫ್ ದ ಬೆಸ್ಟ್ ಹೈಯೆಸ್ಟ್ ಪರ್ಸ್ ವ್ಯಾಲ್ಯೂ ಇಟ್ಕೊಂಡು ಹೋಗ್ತಾರೆ ಅಂತಾನೆ ಹೇಳ್ಬೋದು. CSK ಇಟ್ಕೊಂಡು ಹೋಗುತ್ತೆ 43 ಕೋಟಿ 40 ಲಕ್ಷವನ್ನ. ಅದೇ ರೀತಿಯಾಗಿ KKR ಇಟ್ಕೊಂಡು ಹೋಗುತ್ತೆ 64 ಕೋಟಿ 30 ಲಕ್ಷವನ್ನ ಇಟ್ಕೊಂಡು ಹೋಗುತ್ತೆ ಅಂತಾನೆ ಹೇಳ್ಬೋದಾಗಿದೆ. ಇಲ್ಲಿ ಸ್ಲಾಟ್ ಗಳು ಎಷ್ಟು ಲೆಫ್ಟ್ ಇರೋದಂತ ಹೇಳಿದ್ರೆ ಒಂದೊಂದೇ ಹೇಳ್ತೇನೆ. ಫಸ್ಟ್ನೇದಾಗಿ KKR ಕಡೆ ಬರೋದು 64.3 ಕೋಟಿ ಸ್ಲಾಟ್ ಗಳು 13 ಬಾಕಿ ಉಳಿದಿರೋದು. ಅದೇ ರೀತಿ ಸೆಕೆಂಡ್ ಟೀಮ್ ಆಗಿರುತ್ತೆ ಚೆನ್ನೈ ಸೂಪರ್ ಕಿಂಗ್ಸ್ 43.4 ಕೋಟಿ ಇಟ್ಕೊಂಡು ಹೋಗುತ್ತೆ ಆಕ್ಷನ್ಗೆ. ಸ್ಲಾಟ್ ಗಳು ರಿಮೇನ್ ಹಾಕೊಂಡಿರೋದು 9. ಮೂರನೇ ಟೀಮ್ ಆಗಿರುವಂತ ಸನ್ ರೈಸರ್ಸ್ ಹೈದರಾಬಾದ್ ಕಡೆ ಬರೋದಾದ್ರೆ 25.5 ಕೋಟಿ ಆಕ್ಷನ್ ಇಟ್ಕೊಂಡು ಹೋಗುತ್ತೆ. ಸ್ಲಾಟ್ ಗಳು 10 ಸ್ಲಾಟ್ ಗಳು ಇವ್ರಿಗೆ ರಿಮೇನ್ ಹಾಕೊಂಡಿರೋದು. ನಾಲ್ಕನೇ ಟೀಮ್ ಆಗಿರುವಂತ ಲಕ್ನೋ ಸೂಪರ್ ಜೈಂಟ್ಸ್ ಕಡೆ ಹೋಗೋದಾದ್ರೆ 22.9 ಕೋಟಿ ಆಕ್ಷನ್ ಇಟ್ಕೊಂಡು ಹೋಗುತ್ತೆ. ಅದು ಕೂಡ 6 ಸ್ಲಾಟ್ ಗಳು ಖಾಲಿ ಹಾಕೊಂಡಿರೋದು. ಡೆಲ್ಲಿ ಕ್ಯಾಪಿಟಲ್ಸ್ ಕೂಡ ಹೋಗೋದಾದ್ರೆ 5ನೇ ಟೀಮ್ ಹಾಕೊಂಡು 21.8 ಕೋಟಿನ ಆಕ್ಷನ್ ಇಟ್ಕೊಂಡು ಹೋಗುತ್ತೆ. ಸ್ಲಾಟ್ ಗಳು 8 ಸ್ಲಾಟ್ ಗಳು ಖಾಲಿ ಹಾಕೊಂಡಿರೋದು. ಅದೇ ರೀತಿ RCB ಕಡೆ ಹೋಗೋದಾದ್ರೆ 16.4 ಕೋಟಿ ಇಟ್ಕೊಂಡು ಹೋಗುತ್ತೆ. RCB ಸ್ಲಾಟ್ ಗಳು 8 ಸ್ಲಾಟ್ ಗಳು ಖಾಲಿ ಹಾಕೊಂಡಿರೋದು. ರಾಜಸ್ಥಾನ್ ರಾಯಲ್ಸ್ ಕಡೆ ಹೋಗೋದಾದ್ರೆ 16.5 ಕೋಟಿ ಇಟ್ಕೊಂಡು ಹೋಗುತ್ತೆ. ಸ್ಲಾಟ್ ಗಳು 9 ಸ್ಲಾಟ್ ಗಳು ಖಾಲಿ ಹಾಕೊಂಡಿರೋದು. ಗುಜರಾತ್ ಟೈಟನ್ಸ್ ಕಡೆ ಹೋಗೋದಾದ್ರೆ 12.9 ಕೋಟಿ ಇಟ್ಕೊಂಡು ಹೋಗುತ್ತೆ. ಸ್ಲಾಟ್ ಗಳು 5 ಖಾಲಿ ಹಾಕೊಂಡಿರೋದು. ಇಲ್ಲಿ ಪಂಜಾಬ್ ಕಡೆ ಹೋಗೋದಾದ್ರೆ 11.5 ಕೋಟಿ ಇಟ್ಕೊಂಡು ಹೋಗುತ್ತೆ. ಸ್ಲಾಟ್ ಗಳು 4 ಸ್ಲಾಟ್ ಗಳು ಖಾಲಿ ಹಾಕೊಂಡಿರೋದು. ಮುಂಬೈ ಇಂಡಿಯನ್ಸ್ ಕಡೆ ಹೋಗೋದಾದ್ರೆ ಕಮ್ಮಿ ಬಜೆಟ್ ಅಂದ್ರೆ 2.75 ಕೋಟಿ ಇಟ್ಕೊಂಡು ಹೋಗುತ್ತೆ. 5 ಸ್ಲಾಟ್ ಗಳು ಖಾಲಿ ಹಾಕೊಂಡಿರೋದು ಅಂತಾನೆ ಹೇಳ್ಬೋದಾಗಿದೆ. ಅದೇ ರೀತಿ ಈಗ ಆಕ್ಷನ್ ಡೇಟ್ ಕೂಡ ಫಿಕ್ಸ್ ಹಾಕೊಂಡಿರೋದು. ಆಕ್ಷನ್ ಡೇಟ್ ಆಗತ್ತೆ 16ನೇ ತಾರೀಕು ಡಿಸೆಂಬರ್ 16ಕ್ಕೆ ಆಗತ್ತೆ. ಅದು ಕೂಡ ಅಬು ದುಬೈಯಲ್ಲಿ ಆಗತ್ತೆ ಅಂತಾನೆ ಹೇಳ್ಬೋದಾಗಿದೆ. ಡಿಸೆಂಬರ್ 15ಕ್ಕೆ ಆಗ್ಬೇಕಾಗಿತ್ತು, ಆದ್ರೆ ಇವಾಗ 16ಕ್ಕೆ ಶಿಫ್ಟ್ ಮಾಡಿರೋದು ಅಷ್ಟೇ ಬಿಟ್ರೆ BCCI ಅಂತ ಆಫಿಷಿಯಲ್ ಅಕೌಂಟ್ ಕನ್ಫರ್ಮ್ ಕೊಟ್ಟಿರೋದು. ಇದಿಷ್ಟು ಹೈಯೆಸ್ಟ್ IPL ಆಕ್ಷನ್ ಯಾವ ಟೀಮ್ ಇಟ್ಕೊಂಡು ಹೋಗುತ್ತೆ ಪರ್ಸ್ ವ್ಯಾಲ್ಯೂನ. ಅದೇ ರೀತಿಯಾಗಿ ಎಲ್ಲಿ ಆಕ್ಷನ್ ಆಗುತ್ತೆ ಯಾವ ಡೇಟ್ ಅಲ್ಲಿ ಅನ್ನೋದನ್ನ ತಿಳಿಸ್ಕೊಳ್ಳಿಕ್ಕೆ ಈ ವಿಡಿಯೋ ಮಾಡಿರೋದು. ನಿಮ್ಗೆ ವಿಡಿಯೋ ಸೆಲೆಕ್ಷನ್ ಕಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ IPL ಇನ್ಫಾರ್ಮೇಶನ್ ಗೋಸ್ಕರ ಚಾನಲ್ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.